ಹಲೋ ಫ್ರೆಂಡ್ಸ್, ನಮ್ರತಾ ಆರ್ಟ್ ಅಂಡ್ ಕ್ರಾಫ್ಟ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಬೆಂಗಳೂರು ತುಮಕೂರು ಹೆದ್ದಾರಿಯಲ್ಲಿ ಪ್ರಯಾಣಿಸುವಾಗ ರಸ್ತೆಯ ಪಕ್ಕದಲ್ಲೇ ಭವ್ಯವಾಗಿ ನಿಂತಿರುವ 36 ಅಡಿ 36 ಫೀಟ್ ಎತ್ತರದ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನ ನೀವು ನೋಡಿದ್ದೀರಾ? ಇದು ಸಾಮಾನ್ಯ ದೇವಸ್ಥಾನವಲ್ಲ. ಒಂದೇ ಸ್ಥಳದಲ್ಲಿ ಶ್ರೀ ಹನುಮಂತನ ಮತ್ತು ಶಿರಡಿ ಸಾಯಿಬಾಬಾರ ದರ್ಶನ ಪಡೆಯಬಹುದಾದ ಅದ್ಭುತ ಆಧ್ಯಾತ್ಮಿಕ ಕ್ಷೇತ್ರವೇ ಶ್ರೀ ಮಾರುತಿ ಸಾಯಿಧಾಮ. ಇವತ್ತೇ ನಾವು ಹೋಗ್ತಿರೋ ಪ್ಲೇಸ್ ಹೆಸರು ಶ್ರೀ ಮಾರುತಿ ಸಾಯಿಧಾಮ. ಈ ದೇವಸ್ಥಾನದ ವಿಶೇಷತೆ ಏನು? ಈ ಭವ್ಯ ಏಕಶಿಲಾ ಮೂರ್ತಿ ಹೇಗೆ ನಿರ್ಮಾಣ ಆಯಿತು? ಇಲ್ಲಿ ಯಾವ ಪೂಜೆಗಳು ನಡೆಯುತ್ತೆ? ಭಕ್ತರು ಏಕೆ ದೂರ ದೂರದಿಂದ ಇಲ್ಲಿಗೆ ಬರ್ತಾರೆ? ಇಂದಿನ ವಿಡಿಯೋದಲ್ಲಿ ಈ ಎಲ್ಲಾ ವಿಷಯಗಳನ್ನ ವಿವರವಾಗಿ ನೋಡೋಣ. ಹಾಗಾದ್ರೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಓಂ ಸಾಯಿರಾಮ್. ಈ ದೇವಸ್ಥಾನದಲ್ಲಿ ಮುಖ್ಯವಾಗಿ ಆಕರ್ಷಣೆ ಇರೋದು ಅಂತ ಹೇಳಿದ್ರೆ ಈ 36 ಅಡಿ ಎತ್ತರದ ಭವ್ಯ ಹನುಮಂತನ ಮೂರ್ತಿ. ಈ ಮೂರ್ತಿ ಒಂದೇ ಕಲ್ಲಿನಲ್ಲಿ ಕೆತ್ತಲಾಗಿದೆ ಮತ್ತು ಸುಮಾರು 100 ಟನ್ ತೂಕ ಹೊಂದಿದೆ. ಈ ದೇವಸ್ಥಾನ ಬೆಂಗಳೂರು ತುಮಕೂರು ಹೆದ್ದಾರಿಯ ಅಡಕಮಾರನಹಳ್ಳಿ ಬಳಿ ಇದೆ. ಕಾರ್, ಬೈಕ್ ಮತ್ತು ಬಸ್ ಮೂಲಕ ನೀವು ಸುಲಭವಾಗಿ ಇಲ್ಲಿಗೆ ಬರಬಹುದು. ಹನುಮಂತನ ದರ್ಶನದ ನಂತರ ಇಲ್ಲಿ ಇರುವ ಶಿರಡಿ ಸಾಯಿಬಾಬಾ ಮಂದಿರಕ್ಕೂ ಭೇಟಿಯನ್ನ ನೀಡಬಹುದು. ಇಲ್ಲಿ ಶಾಂತವಾದ ವಾತಾವರಣದಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಬಹುದು. ಇಲ್ಲಿಯ ವಿಶೇಷತೆ ಅಂದ್ರೆ ಪ್ರತಿ ಗುರುವಾರ ಮತ್ತು ಶನಿವಾರ ವಿಶೇಷ ಪೂಜೆಗಳು ನಡೆಯುತ್ತಂತೆ. ಭಕ್ತರಿಗೆ ಅನ್ನಪ್ರಸಾದದ ವ್ಯವಸ್ಥೆಯೂ ಕೂಡ ಇದೆ ಅಂತ ಹೇಳ್ತಾರೆ. ಕುಟುಂಬದೊಂದಿಗೆ ಒಂದು ದಿನದ ಪ್ರವಾಸಕ್ಕೆ ಇಂದು ತುಂಬಾ ಒಳ್ಳೆಯ ಸ್ಥಳ ಅಂತಾನೆ ನಾವು ಹೇಳ್ಬೋದು. ಇಲ್ಲಿ ಬಂದು ಆಂಜನೇಯ ಸ್ವಾಮಿ ಮತ್ತು ಸಾಯಿಬಾಬಾರ ಆಶೀರ್ವಾದವನ್ನ ಪಡೆದುಕೊಳ್ಳಿ. ಇನ್ನು ಶ್ರೀ ಮಾರುತಿ ಸಾಯಿಧಾಮದ ನಿರ್ಮಾಣದ ವಿಶೇಷತೆ ಏನು ಅಂತ ಇವಾಗ ಹೇಳ್ತೀನಿ. ದೇವಸ್ಥಾನದ ಶಿಲಾಪೂಜೆ 25 ಮಾರ್ಚ್ 2007ರಂದು ಆರಂಭವಾಯಿತು. ದೇವಸ್ಥಾನದ ನಿರ್ಮಾಣ ಪೂರ್ಣಗೊಂಡು ಪ್ರಾಣ ಪ್ರತಿಷ್ಠೆ 27 ಜನವರಿ 2013ರಂದು ನೆರವೇರಿತು. ದೇವಸ್ಥಾನವು ಸುಮಾರು 27,000 ಚದರ ಅಡಿ ವಿಸ್ತೀರ್ಣದಲ್ಲಿ ನಿರ್ಮಾಣವಾಗಿದೆ. ಮುಖ್ಯ ಆಕರ್ಷಣೆ 36 ಅಡಿ ಎತ್ತರದ 100 ಟನ್ ತೂಕದ ಏಕಶಿಲಾ ಆಂಜನೇಯ ಸ್ವಾಮಿ ಮೂರ್ತಿ. ಈ ಮೂರ್ತಿಯನ್ನ ಒಂದೇ ಕೃಷ್ಣ ಶಿಲೆ ಅಂದ್ರೆ ಗ್ರಾನೈಟ್ ಕಲ್ಲಿನಿಂದ ಕೆತ್ತಲಾಗಿದೆ. ಆರಂಭದಲ್ಲಿ ಕಲ್ಲಿನ ತೂಕ ಸುಮಾರು 250 ಟನ್ ಇತ್ತಂತೆ. ಮೂರ್ತಿಯನ್ನು ಕೆತ್ತಲು ಸುಮಾರು 27 ತಿಂಗಳು ಬೇಕಾಯ್ತಂತೆ. ದೇವಸ್ಥಾನದ ಪ್ರತ್ಯೇಕವಾಗಿ ಶಿರಡಿ ಸಾಯಿಬಾಬಾ ಮತ್ತು ಸಂತೋಷಿ ಮಾತಾ ಮಂದಿರಗಳಿವೆ. ದೇವಸ್ಥಾನದ ವಾಸ್ತುಶೈಲಿ ರಾಜಸ್ಥಾನದ ಕೆಲವು ಪ್ರಸಿದ್ಧ ದೇವಾಲಯಗಳಿಂದ ಪ್ರೇರಿತವಾಗಿದೆ. ಸಾರ್ವಜನಿಕವಾಗಿ ಲಭ್ಯವಿರುವ ಮೂಲಗಳಲ್ಲಿ ಈ ದೇವಸ್ಥಾನವನ್ನ ನಿರ್ಮಿಸಿದ ವೈಯಕ್ತಿಕ ಸಂಸ್ಥಾಪಕ ಅಥವಾ ಟ್ರಸ್ಟ್ನ ಹೆಸರು ಸ್ಪಷ್ಟವಾಗಿ ಉಲ್ಲೇಖ ಇಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ರೆ ನೀವು ಕಮೆಂಟ್ ನಲ್ಲಿ ಹೇಳ್ಬೋದು. ಒಂದೇ ಸ್ಥಳದಲ್ಲಿ ಸಾಯಿಬಾಬಾ ಮತ್ತು ಆಂಜನೇಯ ದೇವಸ್ಥಾನದ ದರ್ಶನ ಮಾಡಬಹುದು ಮತ್ತು ರಾಜಸ್ಥಾನ ಶೈಲಿಯ ಇರುವಂತಹ ದೇವಸ್ಥಾನವನ್ನು ನೀವು ಬೆಂಗಳೂರಿನಲ್ಲೇ ನೋಡಬಹುದು. ಈ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೇನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಏನಾದ್ರೂ ತುಮಕೂರು ಬೆಂಗಳೂರು ನಡುವೆ ಹೋಗ್ತಾ ಇದ್ರೆ ಈ ದೇವಸ್ಥಾನಕ್ಕೆ ಹೋಗದೆ ಮಿಸ್ ಮಾಡದೆ ಒಂದ್ಸಲಿ ವಿಸಿಟ್ ನ ಮಾಡಿ ಆಯ್ತಾ. ಥ್ಯಾಂಕ್ ಯು.